ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಏನು ವರ್ಕ್ ಆಗಿದೆ, ಬರೆದಿರೋದೆಲ್ಲ ಕರೆಕ್ಟಾಗಿ ಬಂದಿದೆಯಲ್ಲ ನೋಡಿ. ಅನಾಲಿಸಿಸ್ ಪ್ಲೇ ಮಾಡ್ತೀನಿ ಒಂದ್ಸಲ, ನೀವು ಕೇಳಿಸ್ಕೊಳ್ಳಿ. ಇದು ನಿನ್ನೆ ಅನಾಲಿಸಿಸ್ ವಿಡಿಯೋ ನೋಡಿ. ಇದು ಲೆವೆಲ್ಸ್, ನಾಳೆ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ, ಗ್ಯಾಪ್ ಅಪ್ ಓಪನ್ ಆದರೂ, ಗ್ಯಾಪ್ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ. ಕರೆಕ್ಷನ್ ಬಂದಮೇಲೆ ಈ ಝೋನ್ ಇದೆಯಲ್ಲ, ಇದ್ರ ಒಳಗಡೆಯಿಂದ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈಯಿಂಗ್ ಪ್ಲಾನ್ ಮಾಡಿ. ಓಕೆ, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಅನಾಲಿಸಿಸ್ ನೋಡಿಕೊಂಡು ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಓಕೆ, ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ನೀವು ಮಾಡ್ಕೋಬೋದು. ಇಷ್ಟು ಫಾಲ್ ಆಗಿದೆ, ನೀವು ಯಾಕೆ ಬೈ ಹೇಳ್ತೀರ ಅಂದರೆ ನಾಳೆ ಬೈ ಮಾಡಿದ್ರೆ ಗೊತ್ತಾಗುತ್ತೆ ಯಾಕೆ ಅಂತ. ಕೇಳಿಸ್ಕೊಂಡ್ರಲ್ಲ, ಗ್ಯಾಪ್ ಅಪ್ ಓಪನ್ ಆದರೂ, ಫ್ಲಾಟ್ ಓಪನ್ ಆದರೂ ವೆಯ್ಟ್ ಮಾಡಿ. ಕರೆಕ್ಷನ್ ಇವತ್ತು ಗ್ಯಾಪ್ ಅಪ್ಪೇ ಕೊಟ್ಟಿದ್ವಿ, ಗ್ಯಾಪ್ ಅಪ್ ಓಪನ್ ಆಯಿತು. ಓಕೆ, ಅದಾದಮೇಲೆ ಕರೆಕ್ಷನ್ ಬರುತ್ತೆ ಅಂತ ಹೇಳಿದ್ವಿ. ನೀವು ಚೆಕ್ ಮಾಡಿ ನೋಡಿ ಕರೆಕ್ಷನ್ ಬಂದಿದೆಯಾ ಇಲ್ಲ ಅಂತ. ಈ ಕರೆಕ್ಷನಲ್ಲಿ ಎಲ್ಲ ಗ್ರೂಪಲ್ಲಿ ಪಿ ಕಾಲ್ ಕೊಟ್ಟಿದ್ದೆ. 400 ಪಾಯಿಂಟ್ಸ್, 2 ಕಾಲು ಸೇರಿ 400 ಪಾಯಿಂಟ್ಸ್ ಬಂತು. ಓಕೆ, ಅನಾಲಿಸಿಸ್ ನೋಡ್ಕೊಳ್ಳಿ. ಕರೆಕ್ಷನ್ ಬಂದಮೇಲೆ ಇಲ್ಲಿಂದ 50 ಮಿನಿಟ್ಸ್ ಯೂಸ್ ಮಾಡಿ ಬೈ ಪ್ಲ್ಯಾನ್ ಮಾಡಿ ಏನಾಗುತ್ತೆ ಅಂತ ನೋಡಿ. ಬೈ ಮಾಡಿಬಿಟ್ಟು ನೋಡಿ ಗೊತ್ತಾಗುತ್ತೆ. ಈ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ನೀವು ಯಾಕೆ ಹೇಳ್ತೀರಾ ಸರ್ ಅಂದರೆ ಬೈ ಮಾಡಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಬೈ ಮಾಡಿದ್ರೆ ಏನಾಗಿದೆ ನೋಡಿ, ನಾವು ತೋರಿಸ್ತೀನಿ ರಿಸಲ್ಟ್ ಏನಾಗಿದೆ, ಎಷ್ಟೆಷ್ಟು ಬಂದಿದೆ ಅಂತ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ವರ್ಕ್ ಆಗಿರೋದು ನೋಡ್ಕೊಳ್ಳಿ. ಅನಾಲಿಸಿಸ್ ಲೆವೆಲ್ಸ್ ವರ್ಕ್ ಆಗಿರೋದು ನೋಡ್ಕೊಳ್ಳಿ. ನಿಫ್ಟಿ ಏನು ಹೇಳಿದ್ದೆ ಅಂದರೆ, ಇದ್ರ ಮೇಲೆ ಬ್ರೇಕ್, ಇದ್ರೊಳಗಡೆ ಝೋನ್ ಟ್ರೇಡ್ ಮಾಡಬೇಡಿ, ಇದ್ರ ಮೇಲೆ ಬ್ರೇಕ್ ಆಗಿ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡ್ಕೊಳ್ಳಿ ಅಂತ. ಇದು ನೋಡಿ, ಇದನ್ನು ಕೂಡ ಬೈಯಿಂಗೇ ಕೊಟ್ಟಿದ್ವಿ. ಬೈಯಿಂಗ್ ಆಗಿದೆಯಾ ಇಲ್ಲ ನೋಡಿ. ಈ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನೀವು ಬೈಯಿಂಗ್ ಮಾಡಿ ಅಂತ. ಏನಾಗಿದೆ ನೋಡಿ ಇಲ್ಲಿ, ಬೈಯಿಂಗ್ ಆಗಿದೆಯಾ ಇಲ್ಲ ಅಂತ. ಪ್ಲಸ್ ಇನ್ನೊಂದು, ಇದು ಯೂಟ್ಯೂಬಲ್ಲಿ ಬಂದಿರೋ ವಿಡಿಯೋ. ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ಗೆ ಒಂದು ವಿಡಿಯೋ ಇದೆ. ಅದರಲ್ಲಿ ಏನು ಬರ್ಕೊಟ್ಟಿದ್ದೀನಿ, ಏನು ಮಾರ್ಕೆಟ್ ನಡೆದಿದೆ ಇವತ್ತು ಅದನ್ನು ತೋರಿಸ್ತೀನಿ ನೋಡಿ. ಇದು ನೋಡಿ, ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ಗೆ ಕೊಟ್ಟಿರೋ ವಿಡಿಯೋ, ಅದನ್ನು ಪ್ಲೇ ಮಾಡ್ತೀನಿ. ఇప్పుడు ఎక్స్పెరిమెంట్ సార్. ఈ ఫాల్ చూసి మొత్తం అందరూ సెల్లింగ్ అనమాట సార్. కానీ మనము ఇన్సైడ్ క్యాండిల్ ప్లాన్ చేస్తున్నాం సార్. ఈ 4500 పాయింట్స్ ర్యాలీ అయింది కాబట్టి రేపు ఇట్లాంటి ఇన్సైడ్ క్యాండిల్ అయితే ప్లాన్ చేస్తున్నాం సార్. రేపు మనకి ఎక్స్పైరెంట్ ಕೇಳಿಸ್ಕೊಂಡ್ರಲ್ಲ. ಈ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ನಾಳೆ ಈ ಥರ ಕ್ಯಾಂಡಲ್, ಇನ್ಸೈಡ್ ಕ್ಯಾಂಡಲ್ ಬರುತ್ತೆ ಅಂತ ಹೇಳಿದ್ದೆ. ಅದೇ ಕ್ಯಾಂಡಲ್ ಬರೆದಿದ್ದೀವಿ ಕೂಡ. ಈಗ ಹೋಗಿ ಡೇ ಚಾರ್ಟ್ಗೆ ಚೆಕ್ ಮಾಡಿ ನೋಡಿ. ಇನ್ಸೈಡ್ ಕ್ಯಾಂಡಲ್, ಈ ಕ್ಯಾಂಡಲ್ ಲೋಗು, ಈ ಕ್ಯಾಂಡಲ್ ಹೈಗೂ ಒಳಗಡೆ ಇನ್ಸೈಡ್ ಕ್ಯಾಂಡಲ್ ಬಂದಿದೆಯಾ ಇಲ್ಲ ಚೆಕ್ ಮಾಡಿ ನೋಡಿ. ನಾನು ಬರೆದಿರೋ ಕ್ಯಾಂಡಲ್ ಬಂದಿದೆಯಾ ಇಲ್ಲ ಕಂಪೇರ್ ಮಾಡಿ ಚೆಕ್ ಮಾಡಿ ನೋಡಿ. ಓಕೆ, ಇದು ನಮ್ಮದು ಅನಾಲಿಸಿಸ್. ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನಾವು ಬೈಯಿಂಗ್ ಮಾಡಿದ್ದೀವಿ, ಇದನ್ನು ಮಾಡಿದ್ದೀವಿ. ಓಕೆ, ಇವತ್ತು ನೀವೇನೇನು ಮಾಡಿದ್ದೀರಾ ಸರ್ ಅಂದರೆ, ಎಲ್ಲ ಗ್ರೂಪಲ್ಲಿನೂ ಎಲ್ಲರಿಗೂ ಪ್ರಾಫಿಟೇ ಇದ್ದಾವೆ. ತೋರಿಸಿದ್ದೀನಿ, ಕಾಲ್ಸ್ ಕೊಟ್ಟಿದ್ದೀನಿ, ನೀವೇ ನೋಡಿದ್ದೀರಾ. ತುಂಬ ಸಿಂಪಲ್. ಇಲ್ಲಿಂದ ಪಿ ಇ ಮಾಡಿದ್ವಿ, 450 ಪಾಯಿಂಟ್ಸ್ ಬಂತು 2 ಕಾಲಲ್ಲಿ ಸೇರಿ. ಇಲ್ಲಿಂದ 47,900 ಸಿ ಇ, 300 ರುಪೀಸ್ ಎಂಟ್ರಿ ತಗೊಂಡಿದ್ದು. 2450 ರುಪೀಸ್ ಅಮೌಂಟ್ ಅಲ್ಲ ಇದು. 300 ಪ್ರೀಮಿಯಮಲ್ಲಿ ತಗೊಂಡ್ರೆ 2450 ಪ್ರೀಮಿಯಮ್ ಅಂದರೆ 2150 ಪಾಯಿಂಟ್ಸ್ ಪ್ರಾಫಿಟ್ ಬಂದಿದೆ ಈ ಮೂಮೆಂಟಮಲ್ಲಿ. ಓಕೆ, ಇದು ಇವತ್ತು ನಾವು ಮಾಡಿರೋದು. ಈ ಕಡೆ ಪಿ ಎಲ್ಲಿ ಮಾಡಿದ್ದೀವಿ, ಈ ಕಡೆ ಸಿ ಎಲ್ ಕೂಡ ಮಾಡಿದ್ದೀವಿ, 2 ಕಡೆ ಮಾಡಿದ್ದೀವಿ. ಓಕೆನಾ? ಓಕೆ, ಈಗ ನಾಳೆ ಏನು ಮಾಡಬೇಕು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ. ಈಗ ನಾನು ಇವತ್ತು ಈ ಸಿ ಕಾಲ್ ಈ ಮೂಮೆಂಟಮ್ ಬರುತ್ತೆ ಅಂತ ಫಸ್ಟೇ ಹೇಳಿದ್ದೆ ನಮ್ಮ ಸ್ಟೂಡೆಂಟ್ಸ್ಗೆ. ಯಾಕೆ ಬರುತ್ತೆ ಅಂತ ಕೂಡ ಹೇಳಿದ್ದೆ. ಈ ಲಾಸ್ ಏನು ಫಾಲ್ ಆಗಿದೆ, ಮಾರ್ಕೆಟ್ ಕ್ರಾಶ್, ಈಗ ಗೌರ್ಮೆಂಟ್ ಫಾರ್ಮ್ ಆಗಿದೆ ಅಂದರೆ ಈ ಎಲ್ಲಿಂದ ಫಾಲ್ ಆಯಿತು ಇದು ರಿಕವರಿ ಆಗುತ್ತೆ ಅಂತ. ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ಇಲ್ಲಿವರೆಗೂ ಇದೆ, ನಿಯರ್ ಟಾರ್ಗೆಟ್ ಹತ್ರ ಬಂದುಬಿಟ್ಟಿದೆ. ಈಗ ನಾಳೆ ಏನು ಮಾಡಬೇಕು, ತುಂಬ ಸಿಂಪಲ್. ನಾಳೆ ವೆಯ್ಟ್ ಮಾಡಿ, ಲೆವೆಲ್ ಚೇಂಜ್ ಮಾಡ್ತೀನಿ. ಇಲ್ಲೊಂದು 2 ನಿಮಿಷ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಿಸಲ್ಟ್ ಬರಬೇಕಾದ್ರೆ ರಿಸಲ್ಟ್ 50-50 ಬರ್ತಾ ಇರೋದ್ರಿಂದ ಮಾರ್ಕೆಟ್ ಅನ್ನೋದು ಕ್ರ್ಯಾಶ್ ಆಗ್ತಾ ಬಂತು. ಈಗ ಇಲ್ಲಿ ಯಾವುದೇ ಪಕ್ಷದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಜಸ್ಟ್ ಅನಾಲಿಸಿಸ್ ಓನ್ಲಿ. ಓಕೆ, ಇಲ್ಲಿ ಏನೋ ಟಾಪಿಕ್ ಮಾತಾಡ್ತಿದ್ವಿ, ಕಾಲ್ ಬಂತು ಮರ್ತೋಯ್ತು ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ. ರಿಸಲ್ಟಲ್ಲಿ
BJP ಕಡೆ ಕಾಂಗ್ರೆಸ್ ಕಡೆ ಎರಡು 50-50 ರಿಸಲ್ಟ್ ಬಂದಿದ್ದರಿಂದ ಮಾರ್ಕೆಟ್ ಅನ್ನೋದು ಕ್ರ್ಯಾಶ್ ಆಯಿತು. ಓಕೆ, ಕನ್ಫರ್ಮೇಷನ್ ಇಲ್ಲ ಯಾವ ಗೌರ್ಮೆಂಟ್ ಬರುತ್ತೆ ಅನ್ನೋದು ಕ್ರ್ಯಾಶ್ ಆಯಿತು. ಇದರಿಂದನೇ ನಿಮಗೆ ನಿನ್ನೆ ಫಾಲ್ ಆಗಿದ್ದು. ಈಗ BJP ಅನ್ನೋದು ಗೌರ್ಮೆಂಟ್ ಫಾರ್ಮ್ ಮಾಡುತ್ತೆ ಅಂತ ಕನ್ಫರ್ಮ್ ಆದಮೇಲೆ ರಿಕವರಿ ಬರುತ್ತೆ. ಆ ರಿಕವರಿ ಬರ್ತಾ ಇದೆ. ಆಲ್ಮೋಸ್ಟ್ ಇವತ್ತು ನಮಗೆ 2500 ಪಾಯಿಂಟ್ಸ್ ರಿಕವರಿ ಆಗೋಗಿದೆ. ಇನ್ನೂ ಒಂದು 2000 ಪಾಯಿಂಟ್ಸ್ ಇದೆ ಹೈ ರೀಚ್ ಆಗಬೇಕಂದ್ರೆ. ಈಗ ನೀವು ನಾಳೆ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್, ನನ್ನ ವ್ಯೂ ಮಾತ್ರ ಹೇಳ್ತಾ ಇದ್ದೀನಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಾಳೆ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ಈ ಲೆವೆಲ್ ತೆಗಿತೀನಿ, ನೋಡ್ಕೊಳ್ಳಿ. ಒಂದು ನಿಮಿಷ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ಲೆವೆಲ್ಸ್ ತೆಗೆದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇದು ಲೆವೆಲ್ಸ್. ನಾಳೆ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ. ಕರೆಕ್ಷನ್ ಬಂದರೆ ಈ ಲೆವೆಲ್ ಹತ್ರದಿಂದ ನೋಡಿ, ಲೆವೆಲ್ 48,300 ತುಂಬ ಇಂಪಾರ್ಟೆಂಟ್ ಲೆವೆಲ್. ಇಲ್ಲಿಂದ 50 ಮಿನಿಟ್ಸ್ ಟೈಮ್ ಯೂಸ್ ಮಾಡಿ ನೆಕ್ಸ್ಟ್ ವೀಕ್ ಎಕ್ಸ್ಪೈರ್ ಇದು ನೀವು OTM ಬೈ ಮಾಡ್ಕೋಬೋದು ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ನೋಡಿಕೊಂಡು. ಇದು ಈಸಿಯಾಗಿ OTMಯಿಂದ ITM ಕನ್ವರ್ಟ್ ಆಗುತ್ತೆ. ಆಗ ನಿಮಗೆ 0 to 0 ಟ್ರೇಡ್ ಅಂತಿರಲ್ಲ, ಆ ಥರ ಒಳ್ಳೆ ಪ್ರಾಫಿಟ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ದಿಸ್ ಈಸ್ ಎಜುಕೇಷ್ನಲ್ ಪರ್ಪಸ್ ಓನ್ಲಿ. ಇಲ್ಲ ಕರೆಕ್ಷನ್ನೇ ಬಂದಿಲ್ಲ ಅಂದರೆ ನೋಡಿ, ಇಲ್ಲೊಂದು ರಿಜೆಕ್ಷನ್ ಇದೆಲ್ಲ, ಒಂದು ನಿಮಿಷ, ಇಲ್ಲೊಂದು ರಿಜೆಕ್ಷನ್ ಇದೆ. ಈ ಹೈ ಕ್ರಾಸ್ ಆಗುವಾಗ ನೀವು ಸಿನ ಬೈ ಮಾಡ್ಕೋಬೋದು. ಈ ಹೈ ರೀಚ್ ಆಗುತ್ತೆ. ಎಷ್ಟು ಪಾಯಿಂಟ್ಸ್ ಇದೆ? 1200 ಪಾಯಿಂಟ್ಸ್ ಇದೆ. ಒಳ್ಳೆ ಮೂಮೆಂಟಮ್ ಕವರ್ ಮಾಡ್ಕೋಬೋದು. ಬಟ್ ಇಲ್ಲಿ ಕೂಡ OTM ಬೈ ಮಾಡಿದ್ರೆ ಇನ್ನೂ ಒಳ್ಳೆ ಪ್ರಾಫಿಟ್ ಬರೋ ಚಾನ್ಸಸ್ ಇರುತ್ತೆ. OTMನೇ ಯಾಕೆ ಹೇಳ್ತೀವಿ ಅಂದರೆ ನಮಗೆ ಪರ್ಫೆಕ್ಟ್ ಟ್ರೆಂಡ್ ಗೊತ್ತಿದ್ದಾಗ OTM ಬೈ ಮಾಡಿದ್ರೆ ಅದು ITM ಆಗಿ ಕನ್ವರ್ಟ್ ಆಗುತ್ತೆ. ಆಗ ತುಂಬ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಜಾಸ್ತಿ ಪ್ರಾಫಿಟ್. ಅಂದರೆ 10,000 ರೂಪೀಸ್ ಇವತ್ತೊಂದು ನಾನು ಕಾಲ್ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಕಾಲ್ ಈ ಥರ ಇರುತ್ತೆ. ಫಾಸ್ಟ್ ವೀಡಿಯೋ ಲೆಂತ್ ಆಗಿಬಿಟ್ರೆ ಆಮೇಲೆ ನೋಡಲ್ಲ. ನೋಡಿ, ಈ ಕಾಲ್ ಇದು 1000 ಕ್ವಾಂಟಿಟಿ ಬೈ ಮಾಡೋಕ್ಕೆ 10,000 ರೂಪೀಸ್ ಅಷ್ಟೇ ಕೇಳಿದ್ದು. ಈ 10,000 ರೂಪೀಸ್ ಇಲ್ಲಿಗೆ 30,000 ರೂಪೀಸ್ ಆಯಿತು. ಓಕೆ, ಬಟ್ ಇದು ಪರ್ಫೆಕ್ಟ್ ಜರ್ನಿ ಬಂದಿಲ್ಲ. ಬಟ್ ರ್ಯಾಲಿ ಬಂದರೆ ಇನ್ನೊಂದು 10 ಪಾಯಿಂಟ್ಸ್ ಜಾಸ್ತಿ ಹೋದರೂ ಕೂಡ ಒಳ್ಳೆ ಪ್ರಾಫಿಟ್ ಬರುತ್ತೆ. ಈ ಥರ ಟ್ರೆಂಡ್ ಗೊತ್ತಿರಬೇಕಾದ್ರೆ OTM ಬೈ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ. ಸೈಡ್ ವೇಸ್ ಮಾರ್ಕೆಟಲ್ಲಿ ವಿತೌಟ್ ಟ್ರೆಂಡಲ್ಲಿ ಮಾಡಬಾರ್ದು. ಟ್ರೆಂಡ್ ಗೊತ್ತಿದ್ದರೆ ಮಾತ್ರ OTM ಅನ್ನೋದು ITM ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಅದಕ್ಕೆ ಹೇಳ್ತಾ ಇದ್ದೀವಿ, OTM ಬೈ ಮಾಡಿದ್ರೆ ನಾಳೆ ITMಗೆ ಹೋಗುತ್ತೆ. ನಾವು OTMೇ ಬೈ ಮಾಡ್ತೀವಿ ಕೂಡ. ಆಲ್ಮೋಸ್ಟ್ ಇಲ್ಲಿಂದನೇ ಇದ್ದೀವಿ. 300ಇಂದ ಇವಾಗ 2400 ಪಾಯಿಂಟ್ಸ್ ಪ್ರಾಫಿಟಲ್ಲಿದೆ. ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇದು ನೋಡ್ಕೊಳ್ಳಿ. ನಿಫ್ಟಿ ಇದು ನಿಫ್ಟಿ ಲೆವೆಲ್ಸ್. ಇದು ನೋಡ್ಕೊಳ್ಳಿ. ಕರೆಕ್ಷನ್ ಬಂದಮೇಲೆ ಇಲ್ಲಿಂದ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ OTMನೇ ಬೈ ಮಾಡಿ. ನಿಫ್ಟಿ ನಾಳೆ OTM ಅನ್ನೋದು ಕಡಿಮೆಗೆ ಸಿಗುತ್ತೆ, ಎಕ್ಸ್ಪೈರಿ ಇರುತ್ತೆ. ಅದು 0 to 0 ಕನ್ವರ್ಟ್ ಆಗೋಕ್ಕೆ ತುಂಬ ಚಾನ್ಸಸ್ ಇದ್ದಾವೆ. ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ನೋಡ್ಕೊಂಡು ಮಾಡಿ. ಇಲ್ಲ ಕರೆಕ್ಷನ್ ಬಂದಿಲ್ಲ ಅಂದರೆ ಹೈ ಕ್ರಾಸ್ ಆಗುವಾಗ ಬೈ ಮಾಡ್ಕೋಬೋದು. ಈ ಸ್ಟ್ರಾಂಗ್ ಕ್ಯಾಂಡ್ಲ್ ಇದೆಯಲ್ಲ, LR ಚಾರ್ಟಲ್ಲಿ ಕ್ಯಾಂಡ್ಲ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಈ ಎಲ್ಲಿ ವಿತೌಟ್ ವಿಗ್ ಕ್ಯಾಂಡ್ಲ್ ಯಾವುದಿದೆ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಹೈ ಕ್ಯಾಂಡ್ಲ್ ಅಂತಾರೆ. 23,200 ಇಲ್ಲಿವರೆಗೂ ಮಾರ್ಕೆಟ್ ಹೋಗುತ್ತೆ. ಇದು ಟಾರ್ಗೆಟ್, ಇಲ್ಲಿವರೆಗೂ ಹೋಗುತ್ತೆ. ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ನೋಡಿಕೊಂಡು ನೀವು ಫಾಲೋ ಮಾಡ್ಕೋಬೋದು. ಇದು ಎಜುಕೇಷ್ನಲ್ ಪರ್ಪಸ್ ಓನ್ಲಿ. ಓಕೆ, ಇದು ನಿಫ್ಟಿ. ಫಿನ್ ನಿಫ್ಟಿ ಇದು ಫಿನ್ ನಿಫ್ಟಿ ಲೆವೆಲ್ಸ್ ಕೂಡ ಕೊಟ್ಟಿದ್ದೀವಿ ನೆನ್ನೆ. ಇದ್ರ ಒಳಗಡೆ ಇಲ್ಲಿ ರಿಜೆಕ್ಷನ್ ಆಗಿ ಇದ್ರ ಮೇಲೆ ಬಂದಿದೆ. ಈಗ ರೀಟ್ರೇಸ್ ಮಾಡಿದ್ರೆ ಇದೇ ರೆಸಿಸ್ಟೆನ್ಸ್ ಅನ್ನೋದು ನಿಮಗೆ ಸಪೋರ್ಟ್ ಆಗುತ್ತೆ. ಈ ರೆಸಿಸ್ಟೆನ್ಸ್ನ ಇಲ್ಲಿ ಹಾಕ್ಕೊಳ್ಳಿ. ಓಪನ್ ಐ ಕ್ಯಾಂಡ್ಲ್ಗೆ ಇದು ಇಲ್ಲಿಗೆ ಹಾಕ್ಕೊಳ್ಳಿ. ತುಂಬ ಸಿಂಪಲ್ ಲೆವೆಲ್ಸ್ ಇದು ನೋಡಿ. ಇದು ಕರೆಕ್ಷನ್ ಬಂದಮೇಲೆ ಸೇಮ್ ಅನಾಲಿಸಿಸ್ 3 ಒಂದೇ ಚಾರ್ಟ್ ಇದ್ದಾವೆ. ಕರೆಕ್ಷನ್ ಬಂದಮೇಲೆ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲ ಕರೆಕ್ಷನ್ ಬಂದಿಲ್ಲ ಅಂದರೆ ಹೈ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್. ಎಲ್ಲದರಲ್ಲೂ OTMೇ ಬೈ ಮಾಡ್ತೀನಿ ನಾನು. OTM ಟು ITMಗೆ ಕನ್ವರ್ಟ್ ಆಗಬೇಕು. 0 to 0 ಅಂದರೆ ನಾನು ಇಲ್ಲೊಂದು 5,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂದರೆ ಅದು 50,000 ಆಗಬೇಕು. ಇವತ್ತು ಆಯ್ತಲ್ಲ ಆ ಥರ. ಇವತ್ತು ಇನ್ನೂ ಜಾಸ್ತಿನೇ ಆಗಿದೆ ಇನ್ವೆಸ್ಟ್ಮೆಂಟ್. ಇವತ್ತು ಎಷ್ಟು 2,600 ರೂಪೀಸ್ ಇನ್ವೆಸ್ಟ್ಮೆಂಟ್, 60,000 ಪ್ಲಸ್ ಪ್ರಾಫಿಟ್. ಓಕೆ, ಒಂದು ಲಾಟ್ಗೆ ಇಷ್ಟ ಆಗಿದೆ. ಸ್ಟೂಡೆಂಟ್ಸ್ ಕೌಂಟ್ ಮಾಡಿ ಹೇಳಿದ್ದು ಬಂದಿದೆ ಕೂಡ. 165ಗೆ ಬೈ ಆಗಿರೋದು 2,450 ಪಾಯಿಂಟು.
2450 ಪಾಯಿಂಟ್ ಮೂಮೆಂಟಮ್, 165ರಿಂದ 2450 ಪಾಯಿಂಟ್ ಮೂಮೆಂಟಮ್ ಕ್ಯಾಚ್ ಮಾಡಿದ್ದೀವಿ. ಅದು ಕೂಡ ಫಸ್ಟೇ ಹೇಳಿದ್ದೀವಿ, ಎಲ್ಲರೂ ಸೆಲ್ಲಿಂಗ್ ಅಂದರೆ ನಾವು ಬೈಯಿಂಗೇ ಮಾಡ್ತೀವಿ ಅಂತ, ಅದು ಹಂಗಾಗಿದೆ. ಇದು ಲೆವೆಲ್ಸ್ ನೋಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್ ಓನ್ಲಿ. ಪ್ಲಸ್ ಆ ಟೆಲಿಗ್ರಾಮಲ್ಲಿ ಗ್ರೂಪ್ ಕಾಲ್ಸ್ ಕೊಡ್ತೀವಲ್ಲ, ಯಾರಾದರೂ ಹೋಲ್ಡ್ ಮಾಡಿದ್ದೀರಾ ಅಂದರೆ ಅಟ್ಲೀಸ್ಟ್ ನಾನು ಕಾಲ್ಸ್ ಕೊಟ್ಟು ಸ್ಕ್ರೀನ್ಶಾಟ್ ಹಾಕಿ ಟಾರ್ಗೆಟ್ವರೆಗೂ ಬಂದು ಎಕ್ಸಿಟ್ ಯುವರ್ ವಿಶ್ ಅಂತ ಮೆಸೇಜ್ ಮಾಡ್ತೀನಿ. ಅಟ್ಲೀಸ್ಟ್ ಯಾರಾದರೂ ಹೋಲ್ಡ್ ಮಾಡಿದ್ರೆ ಅಂದರೆ ಎಸ್ ಆರ್ ನೋ ಅಂತ ಮೆಸೇಜ್ ಕೂಡ ಬರಲ್ಲ. ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನೋಡಿ, ಯಾರಾದರೂ ಫ್ರೀ ಇದ್ದರೆ ಅಟ್ಲೀಸ್ಟ್ ಹೋಲ್ಡ್ ಮಾಡಿದೆ ಅಂದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ, ನೋ ಪ್ರಾಬ್ಲಮ್. ನೀವು ನಾನು ಸ್ಕ್ರೀನ್ಶಾಟ್ ಹಾಕಿಬಿಟ್ರೆ ಏನು ಪರ್ಸೆಂಟೇಜ್ ಕೇಳಿಬಿಡ್ತಾರೆ ಅಂದ್ಕೊಂಬಿಡಿ, ಏನು ಕೇಳಲ್ಲ ನಾವು, ಹಾಕಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ 0 to 0 ಮೂಮೆಂಟಮ್ ನೋಡಿಕೊಂಡು. ಓಕೆ, ಥ್ಯಾಂಕ್ ಯು.